ಆತ್ಮೀಯ ಶಿಕ್ಷಕ ಮಿತ್ರರೇ, ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಎಸ್ಎಟಿಎಸ್ ಅಂಡ್ ಯುಡೈಸ್ ಪ್ಲಸ್ ಕನ್ನಡ ಗೈಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡೆಲ್ನಲ್ಲಿ ವಿದ್ಯಾರ್ಥಿಗಳನ್ನು ಇಂಪೋರ್ಟ್ ಮಾಡುವ ವಿಧಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸುವ ಮೊದಲು ನಮ್ಮ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಎಸ್ಎಟಿಎಸ್ ಮತ್ತು ಯುಡೈಸ್ಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳು ನಿಮಗೆ ಮೊದಲಿಗೆ ತಲುಪುತ್ತದೆ. ಹಾಗಾದರೆ ಯಾವುದೇ ವಿಳಂಬವಿಲ್ಲದೆ ಇಂದಿನ ವಿಡಿಯೋವನ್ನು ಆರಂಭಿಸೋಣ ಬನ್ನಿ. MHRD ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡೆಲ್ನಲ್ಲಿ ಲಾಗಿನ್ ಆದ ನಂತರ ಇಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಇಲ್ಲಿ ಇಂಪೋರ್ಟ್ ಮಾಡೆಲ್ ಅನ್ನು ಸೆಲೆಕ್ಟ್ ಮಾಡಿ, ಇಲ್ಲಿ ಇಂಪೋರ್ಟ್ ಮಾಡುವಾಗ ವಿತ್ ಇನ್ ಸ್ಟೇಟ್ ಅಥವಾ ಔಟ್ಸೈಡ್ ಸ್ಟೇಟ್ ಎಂದು ಕೇಳುತ್ತದೆ. ವಿತ್ ಇನ್ ಸ್ಟೇಟ್ ಇದ್ದರೆ ಈ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ, ಔಟ್ಸೈಡ್ ಇಂದ ಇದ್ರೆ ಈ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ. ಈಗ ವಿತ್ ಇನ್ ಸ್ಟೇಟ್ ಇರುವ ಕಾರಣ ಈ ಆಪ್ಷನ್ ಅನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಬೇರೆ ಶಾಲೆಯಿಂದ ಬಂದ ವಿದ್ಯಾರ್ಥಿಗಳನ್ನು ಇಂಪೋರ್ಟ್ ಮಾಡುವಾಗ ನೀವು ಗಮನದಲ್ಲಿಡಬೇಕಾದ ವಿಷಯ ಏನಂದ್ರೆ, TC ಬಂದಂತ ಶಾಲೆಗಳಲ್ಲಿ ಆ ವಿದ್ಯಾರ್ಥಿಯನ್ನು ಸ್ಟೂಡೆಂಟ್ ಮಾಡೆಲ್ ನಲ್ಲಿ ಲೆಫ್ಟ್ TC ವಿತ್ ಸ್ಕೂಲ್ ಎಂದು ಮಾರ್ಕ್ ಮಾಡಿರಬೇಕು. TC ಬಂದಂತ ಶಾಲೆಯಲ್ಲಿ ವಿದ್ಯಾರ್ಥಿಯು ಆಕ್ಟಿವ್ ಆಗಿದ್ದರೆ ನಿಮಗೆ ಇಂಪೋರ್ಟ್ ಮಾಡಲು ಸಾಧ್ಯವಾಗುವುದಿಲ್ಲ. ಕೆಲವೊಂದು ಶಾಲೆಗಳಲ್ಲಿ ಸ್ಯಾಟ್ಸ್ ನಲ್ಲಿ TC ಇಶ್ಯೂ ಮಾಡಿ ಆಯ್ತು ಅಂದ್ಕೊಳ್ತಾರೆ. ಯುಡೈಸ್ ನಲ್ಲಿ ಕೂಡ ಲೆಫ್ಟ್ TC ಅಂತ ನೀವು ಮಾರ್ಕ್ ಮಾಡಬೇಕು. ಆಗ ವಿದ್ಯಾರ್ಥಿಗಳು ಹಿಂದಿನ ಶಾಲೆಯ ಡ್ರಾಪ್ ಬಾಕ್ಸ್ ನಲ್ಲಿ ಇರುತ್ತಾರೆ. ಆಗ ಮಾತ್ರ ನೀವು ಸ್ಟೂಡೆಂಟ್ ಮಾಡೆಲ್ ನಲ್ಲಿ ಇಂಪೋರ್ಟ್ ಮಾಡಲು ಸಾಧ್ಯವಾಗುತ್ತದೆ. ಸ್ಟೂಡೆಂಟ್ ಪೆನ್ ಎಂಬಲ್ಲಿ ನೀವು ವಿದ್ಯಾರ್ಥಿಯ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂದ್ರೆ ಪೆನ್ ನಂಬರ್ ಅನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಹಾಗೆಯೇ ವಿದ್ಯಾರ್ಥಿಯ ಜನ್ಮ ದಿನಾಂಕ, ತಿಂಗಳು ಮತ್ತು ವರ್ಷವನ್ನು ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ಇಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ. ಗೋ ಮೇಲೆ ಕ್ಲಿಕ್ ಮಾಡಿದಾಗ ಮಗುವಿನ ಎಲ್ಲಾ ಮಾಹಿತಿಯು ಇಲ್ಲಿ ನಿಮಗೆ ಶೋ ಆಗುತ್ತೆ. ಇನ್ ಕೇಸ್ ವಿದ್ಯಾರ್ಥಿಯನ್ನು ಯುಡೈಸ್ ನಿಂದ ಹಿಂದಿನ ಶಾಲೆಯವರು ಔಟ್ ಮಾಡದೇ ಇದ್ದಾಗ ಇಲ್ಲಿ ಕರೆಂಟ್ ಸ್ಕೂಲಿಂಗ್ ಡೀಟೇಲ್ಸ್ ನಲ್ಲಿ ವಿದ್ಯಾರ್ಥಿಯು ಆಕ್ಟಿವೇಟ್ ಎಂದು ತೋರಿಸುತ್ತದೆ. ಆಗ ನಿಮಗೆ ಇಂಪೋರ್ಟ್ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಈಗ ಇಲ್ಲಿ ಇಂಪೋರ್ಟ್ 2026-27 ಶೋ ಆಗುತ್ತೆ. ಇಲ್ಲಿ ಇಂಪೋರ್ಟ್ ತರಗತಿ ಶೋ ಆಗುತ್ತೆ. ತರಗತಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಸೆಕ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ ಆಫ್ ಅಡ್ಮಿಷನ್ ನಲ್ಲಿ ವಿದ್ಯಾರ್ಥಿ ಶಾಲೆಗೆ ದಾಖಲಾದ ದಿನಾಂಕವನ್ನು ನಮೂದಿಸಿ ನಂತರ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆರ್ ಯು ಶೂರ್ ಯು ವಾಂಟ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ಕೇಳುತ್ತೆ. ಕನ್ಫರ್ಮ್ ಕೊಡಿ. ಇಲ್ಲಿ ಕನ್ಫರ್ಮ್ ಕೊಟ್ಟಾಗ ನೋಡಿ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಎಂದು ಶೋ ಆಗುತ್ತೆ. ಇಲ್ಲಿ ಓಕೆ ಕೊಡಿ. ಈಗ ಈ ವಿದ್ಯಾರ್ಥಿಯು ಇಂಪೋರ್ಟ್ ಆಗಿದೆ. ಈಗ ಈ ಶಾಲೆಯ ಡ್ಯಾಶ್ ಬೋರ್ಡ್ ನಲ್ಲಿ ಆ ವಿದ್ಯಾರ್ಥಿಯು ಇರುತ್ತದೆ. ಬೇರೆ ಶಾಲೆಯಿಂದ ಬಂದ ವಿದ್ಯಾರ್ಥಿಯನ್ನು ತಾವು ಹೇಗೆ ಇಂಪೋರ್ಟ್ ಮಾಡಿಕೊಳ್ಳಬೇಕು ಎಂಬುದನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಶಿಕ್ಷಕ ಮಿತ್ರರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಆದ ಎಸ್ಎಟಿಎಸ್ ಅಂಡ್ ಯುಡೈಸ್ ಪ್ಲಸ್ ಕನ್ನಡ ಗೈಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಪ್ರಶ್ನೆಗಳು ಅಥವಾ ಸಂದೇಹಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರಿಸಲು ನಾನು ಪ್ರಯತ್ನಿಸುತ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ಮಾಹಿತಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.